ನಮಸ್ಕಾರ. ಇದು ಮೈಸೂರು ಸ್ಯಾಂಡಲ್ಸ್ ಪ್ರೆಸೆನ್ಸ್ ವರ್ಷದ ಕನ್ನಡಿಗ 2025. Co-presented by White Gold. Co-powered by Reliance Industries Limited. Beverage partner Vidya Coffee. Special partners Milky Mist, Satyabhama Institute of Science and Technology. Energy saving partner Neo Heat Pump. Supporting partner MSIL. Associate partner Siddhi Bio. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ನಾನು ನವಿತಾ ಜೈನ್. ಮುಂದಿನ ಪ್ರಶಸ್ತಿಯ ವಿಭಾಗ ಸಾಹಿತ್ಯ. ಪ್ರಶಸ್ತಿಯನ್ನ ಘೋಷಣೆ ಮಾಡೋದಕ್ಕೆ ನಟಿ ತಾರಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ KV ಪ್ರಭಾಕರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸಾಹಿತ್ಯ ವಿಭಾಗದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ AR ಮಣಿಕಾಂತ್. AR ಮಣಿಕಾಂತ್ ಅವರಿಗೆ ಜೋರಾದ ಚಪ್ಪಾಳೆ. ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್, ವಿದ್ಯಾ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನು ವಿತರಿಸಲಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಜರ್ನಲಿಸಮ್ಗೆ ಬಂದಾಗ ನನಗೆ ತುಂಬ ಭಯ ಆಯಿತು. ಯಾಕೆಂದರೆ ನಾನು ಪತ್ರಿಕೋದ್ಯಮ ಓದಿಲ್ಲಲ್ಲ. ನನ್ನ ಕೆಲಸ ಊಟಕ್ಕೆ ಬಂದು ತುಂಬ ಭಯ ಆಯಿತು. ಯಾರು ಸಿಗ್ತಾರೆ ಎಲ್ಲರೂ ಸೀನಿಯರ್ಸ್ ಎಲ್ಲ ಕೇಳ್ತಿದ್ದೆ, ಹೆಂಗೆ ಬರೆಯೋದು ಗೊತ್ತಿಲ್ಲ ನನಗೆ, ದಯವಿಟ್ಟು ಹೇಳ್ಕೊಡಿ ಅಂತ. ಒಂದು ಖುಷಿ ಅಂದರೆ ನನಗೆ ಉದ್ದಕ್ಕೂ ಒಳ್ಳೆ ಜನ ಸಿಕ್ಕಿದ್ರು. ಯಾಕೋ ಹುಡುಗ ಗೊತ್ತಿಲ್ಲ ಅಂದ್ಕೊಂಡು ಒಂದೊಂದಾಗಿ ಹೇಳ್ಕೊಟ್ರು. ಎಲ್ಲ ಒಂದೊಂದೇ ಪದ ಎಲ್ಲರಿಂದ ಕಲಿತು ನಾನು ಬರೆಯೋಕ್ಕೆ ಶುರು ಮಾಡಿದೆ. ತುಂಬ ಆಸೆ ಇತ್ತು ನನಗೆ, ನಾನು ಪುಸ್ತಕದಿಂದ ಜನ ಚೇಂಜ್ ಆಗಬೇಕು. ಯಾರಾದರೂ ಹೇಳ್ತಾರೆ ನಾವು ಪುಸ್ತಕ ಓದಿ ನಾವು ಚೇಂಜ್ ಆದ್ವಿ ಅಂತ ಅನ್ಬೇಕು, ಪುಸ್ತಕ ಓದಿ ಹಾಳಾದ್ವಿ ಅಂತ ಅನ್ಬಾರ್ದು ಅಂತ. ಆ ಒಂದು ಉದ್ದೇಶ ಇಟ್ಕೊಂಡು ಒಂದೊಂದಾಗಿ ಬರೀತಾ ಹೋದೆ. ಒಂದೇ ಒಂದು ಖುಷಿ ಅಂದರೆ ಇಲ್ಲಿ ವೇದಿಕೆಯಲ್ಲಿ ನನ್ನ ಜೊತೆಗಿದ್ದಾರಲ್ಲ ಪುರುಷೋತ್ತಮ ಬೆಳಿ ಮೇಲೆ ಸರ್, ಅವ್ರನ್ನ ಮಾತಾಡ್ಸಿಲ್ಲ ಇಷ್ಟು ವರ್ಷದಲ್ಲಿ. ಸುಮ್ಮನೆ ಯಾವಾಗಲೂ ಒಂದು ಸಲ ಮೆಸೇಜ್ ಮಾಡೋದು ಅಷ್ಟೇ. ಅವ್ರು ಬರ್ದದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಇವರು ಅಂತ ಅನಿಸಿತ್ತು. ಆಮೇಲೆ ನಮ್ಮ ಪ್ರಭಾಕರ್ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಪಾಯಿಂಟ್ಸ್ ಗೊತ್ತಿಲ್ಲ ಅಂದಾಗ ಇವ್ರನ್ನ ಕೇಳ್ತಿದ್ದೆ, ಪಾಯಿಂಟ್ಸ್ ಗೊತ್ತಿಲ್ಲ ಏನು ಮಾಡೋದು ಪ್ರಭಾಕರ್, ಹೇಳ್ಕೊಡಿ ಅಂತ. ಇವ್ರು ಪಾಯಿಂಟ್ಸ್ ಕೊಟ್ಟು ಇಷ್ಟೆಲ್ಲ ನೀನು ಬರೀಲಿಕ್ಕಾಗತ್ತೆ ಅಂತಿದ್ರು. ಎಲ್ಲನೂ ಒಂದು ಸ್ಟೇಜಲ್ಲಿ ನೋಡಿದ್ದೀನಿ. ಆಮೇಲೆ ಈ ಸಂದರ್ಭದಲ್ಲಿ ತುಂಬ ಹಿಂಸೆ ಅಂದರೆ ನಮ್ಮದು ಅಪ್ಪ ಇರಬೇಕಾಗಿತ್ತು, ಅಪ್ಪ ಇಲ್ಲ. ಅದೊಂದು ತುಂಬ ನೋವು ಅನಿಸುತ್ತೆ. ಅಮ್ಮ ಬಂದಿದ್ದಾರೆ, ಅಭಿಮಾನಿ ದೇವರುಗಳು, ಓದುಗೋದೊರೆಗಳು ಅಂತ ನೀವೆಲ್ಲ ಜೊತೆಗಿದ್ದೀರಿ. ತುಂಬ ಥ್ಯಾಂಕ್ಸ್. ಎಲ್ಲರನ್ನೂ ನಿಮ್ಮನ್ನೆಲ್ಲ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು TV 18 ಅವ್ರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸಾಧನೆ ಅನ್ನುವುದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆ ಸಾಧನೆ ಅದು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಅದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ವಿಜ್ಞಾನಿ ಆಗಿರ್ಬೋದು. ಸಾಧನೆ ಮಾಡಿದಾಗ ಆ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ಆ ಆತ್ಮವಿಶ್ವಾಸ ಇನ್ನೂ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಆ ಸಾಧಕರನ್ನು ಗುರುತಿಸಿ ಗೌರವಿಸಿದಾಗ ಸಾಧನೆ ಮಾಡಿದಂಥ ವ್ಯಕ್ತಿಯ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗ್ತದೆ. ಅಂಥ ಕೆಲಸವನ್ನು ಇವತ್ತು ನ್ಯೂಸ್ 18 ಚಾನಲ್ ಮಾಡಿದೆ. ಚಾನಲ್ನ ಸಂಪಾದಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ರಿಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರ ಪರವಾಗಿ, ಸರ್ಕಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರೂ ಕೂಡ ಈ ವರ್ಷ ಯಾರು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ದೀರಿ ನಮ್ಮ ನ್ಯೂಸ್ 18ಇಂದ ಅವರೆಲ್ಲರಿಗೂ ಕೂಡ ವರ್ಷದ ಕನ್ನಡಿಗರೇ. ಅವರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾವು ಕನಸು ಕಾಣುವಂತಹ, ಬದುಕನ್ನು ಅರ್ಥ ಮಾಡಿಸುವಂಥ ತಾಯಿ ಹೇಳುವ ಸುಳ್ಳುಗಳ ಬಗ್ಗೆ ನೀವು ಬರೆದಿರೋದು ಮಣಿಕಾಂತ್, ನನಗೆ ತುಂಬ ಕುತೂಹಲ ಇದೆ, ಅದನ್ನು ಓದಲೇಬೇಕು ಅಂತ ಹೇಳಿ. ತುಂಬ ಸಂತೋಷ ಅನಿಸುತ್ತೆ ನಿಮಗೆ ಪ್ರಶಸ್ತಿ ಸಂದಿರೋದು. ನ್ಯೂಸ್ 18ನ ಎಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಈ ರೀತಿ ವರ್ಷದ ಕನ್ನಡಿಗ ಈ ಸಾಧನೆ ಹೆಚ್ಚೆಚ್ಚು ಇನ್ನೂ ಅರ್ಥಪೂರ್ಣವಾಗಿ, ಬಹಳ ವಿಜೃಂಭಣೆಯಾಗಿ ನಡೀಲಿ ಅನ್ನೋದೇ ನನ್ನ ಆಶಯ. ನಮಸ್ಕಾರ. ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಏನೂ ಕಡಿಮೆ ಇಲ್ಲ. ಯಾವ ಕ್ಷೇತ್ರ ತಗೊಂಡ್ರೂ ಕೂಡ 100ಕ್ಕಿಂತ ಹೆಚ್ಚು ಜನ ಪ್ರತಿಭಾವಂತರು ನಮಗೆ ಸಿಗ್ತಾರೆ. ಅದರಲ್ಲಿ ಒಬ್ಬರನ್ನು ಆಯ್ದು ಒಂದು ಪ್ರಶಸ್ತಿ ಕೊಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದರೆ ನಮ್ಮ ಜ್ಯೂರಿ ಸಮಿತಿಯ ಅಧ್ಯಕ್ಷರಾಗಿರುವವರು ಡಾಕ್ಟರ್ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ನ್ಯೂಸ್ 18 ಮಾಡಿದ ಬಹಳ ಒಂದು ಒಳ್ಳೆಯ ಕೆಲಸ ಯಾವುದು ಅಂತಂದರೆ ಅತ್ಯುತ್ತಮವಾದ ಜ್ಯೂರಿಗಳನ್ನು ಆಯ್ದುಕೊಂಡಿದ್ದು.
ಯಾವುದೇ ಪೂರ್ವಗ್ರಹಗಳು ಇಲ್ಲದೆ ಕೆಲಸ ಮಾಡುವಂಥ ಒಂದು ಟೀಮನ್ನು ಮಾಡಿದರು. ಇದರಲ್ಲಿ ಪಾಲ್ಗೊಂಡ ಎಲ್ಲ ಜೂರಿಗಳಿಗೆ, ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರಿಗೆ, ನ್ಯೂಸ್ 18ಗೆ, ಅದರ ಸಂಪಾದಕ ಮಂಡಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಇಲ್ಲಿ ಆಯೋಜಿಸಿದ ಎಲ್ಲರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಸಾಹಿತ್ಯ ವಿಭಾಗದಲ್ಲಿ ಪುರಸ್ಕೃತರಾಗಿರುವಂಥ AR ಮಣಿಕಾಂತ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ವರ್ಷದ ಕನ್ನಡಿಗ 2025ರ ಮುಂದಿನ ವಿಭಾಗ ಕ್ರೀಡಾ ವಿಭಾಗ. ಕ್ರೀಡಾ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಯಾರು ಅಂತ ತಿಳಿಸೋದಕ್ಕೆ ರಕ್ಷಿತಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕ್ರೇಜಿ ಕ್ವೀನ್, ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. DP ಸತೀಶ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಖೋ ವಿಶ್ವಕಪ್ಗೆ ಚೈತ್ರ B. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ ಚೈತ್ರ B. ದೇಶೀಯ ಕ್ರೀಡೆ ಖೋಖೋಗೆ ಜಾಗತಿಕ ಮಟ್ಟದಲ್ಲಿ ವೇದಿಕೆ ಕಲ್ಪಿಸಿದಂತಹ ಭಾರತದ ಆಟಗಾರ್ತಿ, ಅವರ ಅಮ್ಮ ಕೂಡ ವೇದಿಕೆಗೆ ಬರಬೇಕು. ಚೈತ್ರ ಅವ್ರ ತಾಯಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ದೇಶದ ಹೆಮ್ಮೆ ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ನಮ್ಮ ನ್ಯಾಷನಲ್ ಫ್ಲಾಗ್ ಎಲ್ಲಿದೆ ನೋಡಿ, ಅದನ್ನು ಧರಿಸ್ಕೊಂಡು ಬಂದಿದ್ದಾರೆ. ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಲಾಗ್ತಾ ಇದೆ. ವಿದ್ಯಾ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನು ನೀಡಲಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಕನ್ನಡಿಗಳಾದಂತಹ ನನಗೆ ಇವತ್ತು ನ್ಯೂಸ್ 18 ಕನ್ನಡದವರು ವರ್ಷದ ಕನ್ನಡಿಗ ಅಂತ ಅವಾರ್ಡ್ ಕೊಡ್ತಿದ್ದಾರೆ. ಇದು ತುಂಬ ಖುಷಿ ಆಗುತ್ತೆ. ಇದು ನನ್ನ ಬೆಸ್ಟ್ ಅವಾರ್ಡ್. ಇದು ನಾನು ಮುಂದೆ ಅಚೀವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 18 ಕನ್ನಡದವ್ರಿಗೆ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುರ್ಬೂರು ಗ್ರಾಮದಿಂದ, ಒಂದು ಚಿಕ್ಕ ಗ್ರಾಮದಿಂದ ಬಂದಿರೋದು. ನಾನು ಓದಿದ್ದು ಶ್ರೀ ದೇಗುಲ ಮಠ ಸಂಸ್ಥೆಯ ಕನಕಪುರ ಸಂಸ್ಥೆಯ ವಿದ್ಯಾದರ್ಶಿನಿ ಕಾನ್ವೆಂಟಲ್ಲಿ. ನಾನು ಈ ಸಮಯದಲ್ಲಿ ಹಿರಿಯ ಶ್ರೀಗಳು ಹಾಗೂ ಕಿರಿಯ ಶ್ರೀಗಳನ್ನು ಸ್ಮರಿಸ್ಕೊಳ್ತೀನಿ. ಹಾಗೆ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನಮ್ಮ ಸರ್ರು ಒಂದು ಮಾತು ಹೇಳ್ತಾ ಇದ್ರು, ಜೀವನದಲ್ಲಿ 5 ಅಂಶಗಳು ಮುಖ್ಯ ಅಂತ. ಅದು ಮೊದಲನೇದಾಗಿ ಜೀವನದಲ್ಲಿ ದೊಡ್ಡ ಮಟ್ಟದ ಕನಸು ಕಾಣಬೇಕು. ಆ ಕನಸಿನ ಮೇಲೆ ಗುರಿ ಇರಬೇಕು, ಮತ್ತು ಗುರಿ ಮೇಲೆ ಪರಿಶ್ರಮ ಇರುತ್ತೆ. ಪರಿಶ್ರಮದಿಂದ ಪ್ರತಿಫಲ ತನಗಾಗಿ ತಾನೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ ಮಾತು ನಿಜ ಆಗಿದೆ ಇವತ್ತು. ಅದೇ ರೀತಿ ನಾನು ಇದೇ ಫಸ್ಟ್ ಟೈಮ್ ನಡೆದಂಥ ಖೋಖೋ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೀಗ ವರ್ಷದ ಕನ್ನಡಿಗ ಅತ್ಯುತ್ತಮ ನಟಿ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. Ad6 ಅಡ್ವರ್ಟೈಸಿಂಗ್ ಏಜೆನ್ಸಿಯಿಂದ ವಿಜಯ ಕಲಾ, Ad6 ಪ್ರೊಪ್ರೈಟರ್, ನಿಯೋ ಹೀಟ್ ಪಂಪ್ MD ಆಗಿರುವಂಥ ಮಹಾದೇವ್ ಅವರು, ಸೌತ್ ಜನರಲ್ ಮ್ಯಾನೇಜರ್ ಸೇಲ್ಸ್ ಬಸವರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅತ್ಯುತ್ತಮ ನಟಿ ಅಶ್ವಿನಿ ಅಂಬರೀಷ್ ಫಾರ್ ಭೀಮಾ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಸ್ವೀಕರಿಸೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಅಶ್ವಿನಿ ಅವರು. ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್, ಅದೇ ರೀತಿಯಾಗಿ ವಿದ್ಯಾ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಎಲ್ರಿಗೂ ನಮಸ್ಕಾರ. ಅತ್ಯುತ್ತಮ ನಾಯಕ ನಟಿ, ನನಗೆ ಗೊತ್ತಿಲ್ಲ, ಇದು ನನ್ನ ಮೊದಲನೇ ಸಿನಿಮಾ. ನಾಯಕ ನಟಿ ಅತ್ಯುತ್ತಮವಾಗಿ ಹೇಗೆ ಮೂಡ್ ಬಂತು ಅನ್ನೋದು ನನಗೂ ಒಂದು ಪ್ರಶ್ನೆನೇ. ಬಟ್ ಹೀರೋಯಿನ್ ಇಲ್ಲ ನಾಯಕ ನಟಿ ಅಂದರೆ ಒಂದು ಸೋಷಲ್ ನಾರ್ಮ್ಸ್ ಇರುತ್ತೆ, ಇಲ್ಲ ಒಂದು ಚೌಕಟ್ಟಿರುತ್ತೆ. ಆದರೆ ನನ್ನ ಕತೆಗೆ ಹೋಲುವಂತಹ ನಾಯಕಿನೇ ನನಗೆ ಬೇಕು ಅಂತ ಹೇಳಿ ರಂಗಭೂಮಿಯಿಂದ ನನ್ನನ್ನು ಇಲ್ಲಿ ಕರ್ಕೊಂಬಂದಿರುವಂತಹ
ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್ಗೆ ಹಾಗೂ ನಿರ್ಮಾಪಕರಾದಂತಹ ಕೃಷ್ಣ ಸಾರ್ಥಕ್ ಹಾಗೂ ಜಗದೀಶ್ ಸರ್ಗೆ ನನ್ನ ಅನಂತ ಧನ್ಯವಾದ ಹೇಳ್ತೀನಿ. ಹಾಗೂ ನೆಟ್ವರ್ಕ್ 18 ಜೂರಿ ಮೆಂಬರ್ಸ್ ಯಾರ್ಯಾರು ನನ್ನನ್ನು ಸೆಲೆಕ್ಟ್ ಮಾಡಿದ್ದೀರಾ, ಹಾಗೂ ಭೀಮಾ ಸಿನಿಮಾನ ಅಷ್ಟು ಚೆನ್ನಾಗಿ ಅಪ್ಕೊಂಡಂತಹ ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಕವಿರಾಜ್ ಸರ್ ಆ್ಯಂಡ್ ಚರಣ್ ರಾಜ್ ಸರ್ ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಒಂದು ನಿಮಿಷ ನಾನೀಗ ಡೈಲಾಗ್ ಅಂತೀನಿ, ಯಾವುದು ಕೋಟ್ ಬರೋದು ಜಾಸ್ತಿ ನೋಡೋಣ. ಡೈಲಾಗ್ ಸಾಂಗು ಕ್ವಿಕ್ ಆಗಿ ಮ್ಯಾಮ್. ನೈಟ್ ಔಟ್ ಹೋಗೋಣ್ವಾ ಬೇಡ ಅಂತೀನ, ಎತ್ತು ಗಾಡಿನ ಸುತ್ಕೋ ಬಾಡಿನ, ನಾನಿಂಗೆ ಆದೆ ಫಿದಾ, ಮೆಂಟ್ಲಾಗೋದೆ ಮಾಯಾವಿ ನಿನ್ನಿಂದ, ಐ ಲವ್ ಯು ಟು ಕಣೋ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಭಿನಂದನೆಗಳು ಅಶ್ವಿನಿ ಅಂಬರೀಷ್ ಅವರಿಗೆ. ವರ್ಷದ ಕನ್ನಡಿಗ 2025 ಮುಂದಿನ ಪ್ರಶಸ್ತಿಯ ವಿಭಾಗ ಅತ್ಯುತ್ತಮ ನಟ. ಯಾರು ಈ ಅತ್ಯುತ್ತಮ ನಟ ಅಂತ ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಗೋವಿಂದ ರಾಜು ಅವರು, MLC ಹಾಗೇನೆ CM ರಾಜಕೀಯ ಕಾರ್ಯದರ್ಶಿಗಳು. ದತ್ತಾತ್ರೇಯ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. DP ಸತೀಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ವಿವೇಕ್ ನಾರಾಯಣ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅತ್ಯುತ್ತಮ ನಟ ಶ್ರೀ ಮುರಳಿ, ಚಲನಚಿತ್ರ ನಟ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸ್ಯಾಂಡಲ್ವುಡ್ನ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಲಿಯೋ ಹೀಟ್ ಪಂಪ್ನ MD ಮಹಾದೇವ್, ಹಾಗೇನೆ Ad6 ಅಡ್ವರ್ಟೈಸಿಂಗ್ ಏಜೆನ್ಸಿಯ ವಿಜಯ್ ಕಲಾವ್. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅತ್ಯುತ್ತಮ ನಟ ಶ್ರೀ ಮುರಳಿ ಅವರಿಗೆ ಈಗ ಸಲ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಮುರಳಿ ಅವರಿಗೆ ಪ್ರಶಸ್ತಿ ಪ್ರದಾನ. ಹಾಗೆಯೇ ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್, ವಿದ್ಯಾ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನು ವಿತರಿಸಲಾಗ್ತಾ ಇದೆ. ಎಲ್ಲ ಹೇಗಿದ್ದೀರಿ? ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ ನನ್ನ ಅವಾರ್ಡ್ ಬಗ್ಗೆ ಮಾತಾಡಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ವರ್ಷದ ಕನ್ನಡಿಗ ಅವಾರ್ಡ್ ಕೊಟ್ಟಿದ್ದೀರಾ, ಅದು ಅತ್ಯುತ್ತಮ ನಟನಾಗಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದನ್ನು ವಿಚಾರದಲ್ಲಿ ಗುರುತಿಸೋದಕ್ಕೆ. ಪ್ರತಿಯೊಂದು ಜೀವ ಯಾರ್ಯಾರು ಬಗೀರನ ನೋಡಿದಾರೋ ಅವ್ರಿಗೆ ಈ ಅವಾರ್ಡ್ನ ಅರ್ಪಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಕೇವಲ ನನ್ನ ಮೇಲಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಮೇಲೂ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳ್ತೀನಿ. ಏನು ಚಿನ್ನ, ಏನು ಡೈಲಾಗ್ ಬೇಕಾ? ಎದುರುಗಡೆ ಯಾರವ್ನು ಕೇಳ್ತಾನೆ, ಸಾವೇ ಬಂದು ನಿನ್ನ ಎದುರುಗಡೆ ನಿಂತಿದೆ, ಭಯ ಆಗ್ತಿಲ್ವೇನೋ ಅಂತ ಯಾರೋ ಕೇಳ್ತಾರೆ. ಆಗ ಬಗೀರ ಹೇಳ್ತಾನೆ, ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡ್ಕೊಂಡ್ರೆ ಭಯ ಪಡಲ್ಲ, ನೀನು ಯಾರೋ ನನ್ನ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ನ್ಯೂಸ್ 18. ಮುಂದಿನ ಪ್ರಶಸ್ತಿಯ ವಿಭಾಗ ಜೀವಮಾನ ಸಾಧನೆ. ಇದನ್ನ ತಿಳಿಸೋದಕ್ಕೆ ಮೊದಲಿಗೆ ವೇದಿಕೆ ಮೇಲೆ ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು. ನಮ್ಮ ನ್ಯೂಸ್ ನೆಟ್ವರ್ಕ್ನ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಆಗಿರುವಂತಹ DP ಸತೀಶ್ ಅವರು ವೇದಿಕೆಗೆ ಬರಬೇಕು. ನೆಟ್ವರ್ಕ್ 18ನ ಮ್ಯಾನೇಜಿಂಗ್ ಎಡಿಟರ್ ಸೌತ್ ವಿವೇಕ್ ನಾರಾಯಣ್ ಅವರು ವೇದಿಕೆಗೆ ಆಗಮಿಸಬೇಕು.
ವರ್ಷದ ಕನ್ನಡಿಗ 2025 ಜೀವಮಾನ ಸಾಧನೆಯ ಪುರಸ್ಕೃತರು ಯಾರು ಅಂತ ತಿಳಿಯುವಂತ ಸಮಯ ಈಗ. ಜೀವಮಾನ ಸಾಧನೆ ಪ್ರೊಫೆಸರ್ CNR ರಾವ್, ಹಿರಿಯ ವಿಜ್ಞಾನಿಗಳು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಪ್ರೊಫೆಸರ್ CNR ರಾವ್ ಅವರಿಗೆ ಈ ಪ್ರಶಸ್ತಿ ಸಂತ ಇದೆ. ಆದರೆ ಕಾರಣಾಂತರಗಳಿಂದ ಅವರು ಇಲ್ಲಿಗೆ ಬರೋಕ್ಕಾಗಿಲ್ಲ. ಆದರೆ ತಮ್ಮ ಪ್ರೀತಿಯ ಸಂದೇಶವನ್ನ JNCASR ಕೋಆರ್ಡಿನೇಟರ್ ಸ್ಪೆಷಲ್ ಪ್ರಾಜೆಕ್ಟ್ಸ್ AN ಜಯಚಂದ್ರ ಅವ್ರ ಮುಖಾಂತರ ಕಳಿಸಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬನ್ನಿ ಸರ್. ಪ್ರೊಫೆಸರ್ CNR ರಾವ್ ಅವರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನಾವು ಹೋಗಿ ಅವರಿಗೆ ತಿಳಿಸಿದಾಗ ಖುಷಿಯಿಂದ ಬರೋದಕ್ಕೆ ಒಪ್ಕೊಂಡಿದ್ರು. ಆದರೆ ಅನಾರೋಗ್ಯದ ನಿಮಿತ್ತವಾಗಿ ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ನಾಳೆ ನಾವು ಖುದ್ದಾಗಿ ಅಲ್ಲಿಗೆ ಹೋಗಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡೋರಿದ್ದೀವಿ. ಅವರ ಪರವಾಗಿ ಅವರ ಸಂದೇಶವನ್ನು ಅವರು ಕಳಿಸಿದ್ದಾರೆ ಜಯಚಂದ್ರ ಅವರ ಮೂಲಕ. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರೇ, ಎಲ್ಲ ಹಿರಿಯ ರಾಜಕಾರಣಿಗಳೇ, ಎಲ್ಲ ಹಿರಿಯ ನಟರೇ, ನಟಿಯರೇ ಮತ್ತು ವಿದ್ಯಾರ್ಥಿಗಳೇ, ಕರ್ನಾಟಕದ ರತ್ನ, ಭಾರತ ರತ್ನ ಪ್ರೊಫೆಸರ್ CNR ರಾವ್ ಪರವಾಗಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಇದು ಪ್ರೊಫೆಸರ್ ರಾವ್ ಅವರ ಧ್ವನಿ. ಈಗ ವೇದಿಕೆಯಲ್ಲಿರುವ ಗಣ್ಯರೇ, ನೆಟ್ವರ್ಕ್ 18 ಸಂಪಾದಕರಾದ ಹರಿಪ್ರಸಾದ್ ರವರೇ, ನೆಟ್ವರ್ಕ್ 18 ರವರ ಎಲ್ಲ ಆಡಳಿತ ವರ್ಗದವರೇ, ಪ್ರಶಸ್ತಿ ಪುರಸ್ಕೃತರೇ ಮತ್ತು ಎಲ್ಲ ಕನ್ನಡ ಬಾಂಧವರೇ, ಕನ್ನಡದ ಪ್ರಮುಖ ಸುದ್ದಿವಾಹಿನಿ ನೆಟ್ವರ್ಕ್ 18 ಇವರಿಂದ ಕೊಡಲ್ಪಟ್ಟ ವರ್ಷದ ಕನ್ನಡಿಗ ಜೀವಮಾನ ಸಾಧನೆ ಪ್ರಶಸ್ತಿಗೆ ಈ ಬಾರಿ ನನ್ನನ್ನು ಆಯ್ಕೆ ಮಾಡಿರುವುದು ನನಗೆ ಅತೀವ ಸಂತೋಷವನ್ನು ನೀಡಿದೆ. ಇಂತಹ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ನಿಮ್ಮೊಡನೆ ಭಾಗವಹಿಸಲು ವಯಸ್ಸು ಮತ್ತು ಆರೋಗ್ಯ ಮಿತಿಗಳಲ್ಲಿ ಸಾಧ್ಯವಾಗುತ್ತಿಲ್ಲ. ಇದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಯಾಚಿಸುತ್ತಿದ್ದೇನೆ. ವಿಶ್ವದ ಎಲ್ಲ ಭಾಗಗಳಲ್ಲಿ ನಾನು ಪಡೆದ ಪ್ರಶಸ್ತಿಗಳಿಗಿಂತ ನನ್ನ ಕನ್ನಡ ನಾಡಿನಲ್ಲಿ ಕೊಡಲ್ಪಡುವ ಯಾವುದೇ ಪ್ರಶಸ್ತಿಗಳು ತುಂಬ ಮೌಲ್ಯಯುತ ಎಂದು ನನ್ನ ಭಾವನೆ. ಅದಲ್ಲದೆ ಮೊದಲ ಬಾರಿಗೆ ಈ ವಾಹಿನಿ ಒಬ್ಬ ವೈಜ್ಞಾನಿಕ ಸಂಶೋಧಕರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಇನ್ನೂ ಶ್ಲಾಘನೀಯ. 90ರ ವಯಸ್ಸಿನಲ್ಲೂ ಸಹ ನಾನು ಕೈಗೊಂಡಿರುವ ವೈಜ್ಞಾನಿಕ ಸಂಶೋಧನೆಗಳು ನನಗೆ ನಿರಂತರ ಸಂತಸವನ್ನು ನೀಡುತ್ತಿದೆ ಮತ್ತು ನನ್ನನ್ನು ಸಕ್ರಿಯವಾಗಿ ಮಾಡಿವೆ. ನಾನು ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿರುವುದು, ಅದು ಕೆಲಸ ಮಾಡಲು ಸಾಧ್ಯವಾಗಿದ್ದು ನಮ್ಮ ಕನ್ನಡ ನೆಲದಿಂದ. ಪ್ರಪಂಚದಾದ್ಯಂತ ನಾನೊಬ್ಬ ವಿಜ್ಞಾನಿಯಾಗಿ ಗುರುತಿಸಲ್ಪಟ್ಟಿದ್ದು ನಾನು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕರ್ನಾಟಕದ ಸೌಹಾರ್ದಯುತವಾದ ವಾತಾವರಣದಲ್ಲಿ ಬೆಳೆದಿದ್ದೇ ಕಾರಣ ಎನ್ನುವ ಅಭಿಪ್ರಾಯ ನನ್ನದು. ನಾನು ಪ್ರಪಂಚದ ಯಾವ ಭಾಗಕ್ಕೆ ಹೋಗಿ ಹಿಂತಿರುಗಿದಾಗ ಕರ್ನಾಟಕದ, ಮುಖ್ಯವಾಗಿ ಬೆಂಗಳೂರಿನ ಈ ನೆಲಸ್ಪರ್ಶ ನನಗೆ ರೋಮಾಂಚನ ನೀಡುತ್ತದೆ. ಇದು ಕರ್ನಾಟಕದ ವೈಶಿಷ್ಟ್ಯ ಸಹ. ವಿಜ್ಞಾನ ಮಾನವ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಪ್ರಪಂಚದಲ್ಲಿ ಯಾವ ಯಾವ ದೇಶಗಳು ವಿಜ್ಞಾನಕ್ಕೆ ಒತ್ತು ಕೊಟ್ಟಿವೆಯೋ ಆ ಎಲ್ಲ ದೇಶಗಳು ಪ್ರಗತಿ ಪಥದತ್ತ ಸಾಗಿವೆ. ಹೀಗಾಗಿ ನಮ್ಮ ದೇಶ ಸಹ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಈ ದಿಸೆಯಲ್ಲಿ ನಾನು ಸಹ ಅಳಿಲು ಸೇವೆಯನ್ನು ಸಲ್ಲಿಸಿರುವುದು ನನಗೆ ಬಹುಶಃ ಸಂತೋಷ ನೀಡಿದೆ. ವಿಶ್ವದ ಭೂಪಟದಲ್ಲಿ ನಮ್ಮ ದೇಶವನ್ನು ವಿಶ್ವದ ಅಗ್ರಮಾನ್ಯ ಸ್ಥಾನದಲ್ಲಿ ಸೇರಿಸಲು ಅಳಿಲು ಸೇವೆ ಪ್ರಯತ್ನ ನಾನು ಮಾಡಿರುವೆನು. ಈ ಬಗ್ಗೆ ಸಹ ನನಗೆ ಹೆಮ್ಮೆ ಇದೆ. ವಿಜ್ಞಾನದ ಬಗ್ಗೆ ಜನರಲ್ಲಿ ಇನ್ನೂ ಹೆಚ್ಚು ತಿಳುವಳಿಕೆ ಮತ್ತು ಜಾಗೃತಿ ಮೂಡಬೇಕು. ಸಂಶೋಧನೆಗೆ ಹೆಚ್ಚು ಆದ್ಯತೆ ಸಿಗಬೇಕು. ಅಲ್ಲದೆ ನಮ್ಮ ಯುವ ಪೀಳಿಗೆ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯಬೇಕು ಎನ್ನುವುದು ನನ್ನ ಆಶಯ. ಮತ್ತೊಮ್ಮೆ ನೆಟ್ವರ್ಕ್ 18 ಆಡಳಿತ ವರ್ಗದವರಿಗೆ ನನಗೆ ವರ್ಷದ ಕನ್ನಡಿಗ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ ಮಾಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಶುಭ ಹಾರೈಕೆಗಳು. ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರನ್ನು ವರ್ಷದ ಕನ್ನಡಿಗ ವೇದಿಕೆಯಲ್ಲಿ ಜೀವಮಾನದ ಸಾಧನೆಗಾಗಿ ಸನ್ಮಾನಿಸಬೇಕು, ಅವರನ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಸೇರಿರುವಂಥದ್ದು. ಈ ವರ್ಷ ನಾವು ಒಟ್ಟು 9 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ವಿ. ಜೀವಮಾನ ಸಾಧನೆ ಅವಾರ್ಡನ್ನು ನಮ್ಮ ವೀಕ್ಷಕರು ಆಯ್ಕೆ ಮಾಡಿರುವಂತಹದ್ದು ಪ್ರೊಫೆಸರ್ CNR ರಾವ್ ಅವರ. ಇದು ಬಹಳ ನಮಗೆ ಖುಷಿಯ ವಿಚಾರ. ಅವರ ಕಾರ್ಯ ವ್ಯಾಪ್ತಿಯ ಬಗ್ಗೆ ಮಾತನಾಡೋದಕ್ಕೆ ನಾನು ಸಣ್ಣವನು. ದೇಶದ ಪ್ರಧಾನಮಂತ್ರಿಯವರಿಗೆ 2 ಅವಧಿಗಳಲ್ಲಿ ವೈಜ್ಞಾನಿಕ ಸಲಹೆಗಾರರಾಗಿ ಕೆಲಸ ಮಾಡಿದಂಥವರು, ಭಾರತ ರತ್ನ
ಸಹಜವಾಗಿಯೇ ಅವರಿಗೆ ಒಲಿದು ಬಂದಿರುವಂತಹ ದೇಶದ ಅತ್ಯುನ್ನತ ಗೌರವ, ಬೇರೆ ಬೇರೆ ರಾಷ್ಟ್ರಗಳ ಗೌರವವನ್ನು, ಅತ್ಯುನ್ನತ ಗೌರವಗಳನ್ನು ಪಡೆದಂತಹ ಮಹಾನ್ ವ್ಯಕ್ತಿ ನಮ್ಮ ನಡುವೆ, ನಮ್ಮ ಬೆಂಗಳೂರಿನವರು, ನಮ್ಮ ಕನ್ನಡಿಗರು, ಕನ್ನಡದಲ್ಲೇ ವ್ಯಾಸಂಗ ಮಾಡಿದಂಥವರು. ಈ ಕಾರಣಕ್ಕಾಗಿ ಇವತ್ತು ಅವರನ್ನು ಗೌರವಿಸುವಂತಹ ಒಂದು ತೀರ್ಮಾನವನ್ನು ಕನ್ನಡಿಗರು ಪ್ರೀತಿಯಿಂದ ಜೀವಮಾನ ಸಾಧನೆಗಾಗಿ ಅವರನ್ನು ಗುರುತಿಸುವಂತಹ ಕೆಲಸವನ್ನು, ಅವರನ್ನು ಗೌರವಿಸುವುದಕ್ಕೆ ಅವರು ಸೂಚಿಸಿರುವಂತಹ ಒಪ್ಪಿಗೆಯ ಪ್ರಕಾರವಾಗಿ ಇವತ್ತು ಅವ್ರನ್ನ ಗೌರವಿಸ್ತಾ ಇದ್ವಿ. ನಾನು ನಮ್ಮ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತಹ ವಿವೇಕ್ ನಾರಾಯಣ್ ಅವ್ರ ಜೊತೆಗೆ 2 ಮಾತನ್ನು ಹೇಳಬೇಕು ಅಂತ ಕೇಳ್ತೀನಿ. Professor Dr. Bharat Ratna C.N.R. Rao sir, as Hari was explaining, Varshada Kannadiga is a set of awards that we give every year in Karnataka, in Bangalore, to a Kannadiga who has contributed to nation building. It was a welcome decision which was taken by our panelists, by our judges. Dr. Rao, thank you a lot for accepting our award. We are honored that you have accepted the award, and thank you a lot for here. My friends DP Satish, Hari and others who are here, I thank each one of you and all of you department heads for your contribution. His students who have given up many things in life, people like you who are so focused on things which have a greater depth and which have a greater impact on our living as individuals and as a people. Thank each one of you for being here. Thank you gentlemen. Thank you lot. Bharat Ratna Professor C.N.R. Rao, Dr. Indumati Rao, esteemed members of the TV18 Kannada News Network. I'm sure you all agree with me that this is a very momentous occasion that a prominent channel in Kannada has bestowed the Lifetime Achievement Award and the Man of the Year Award on Professor Rao, Varshada Kannadiga. And this award was conferred on him by Honorable Deputy Chief Minister of Karnataka last evening. On behalf of Center, Mr. Jayachandra represented us. It's also heartening that for the first time this award is conferred on an individual practicing scientific research, and that happens to be our dear Professor Rao. You know, we all know News 18 channel very well. There are several fans in the audience, and such a prominent media platform, and they have recognized, and so this is truly a great recognition for us. TV 18ನಿಂದ ಇವರನ್ನು ರೆಕಗ್ನೈಸ್ ಮಾಡಿ ಇವರಿಗೆ ಅವರ ಸನ್ಮಾನಿಸಿ ಅವಾರ್ಡ್ ಕೊಟ್ಟಿರೋದು ತುಂಬ ಸಂತೋಷ, ತುಂಬ ಪ್ರೈಡ್. ಈ ರೀತಿ ಹೇಳಿ ದಿಸ್ ಇಸ್ ಆನ್ ಬಿಹಾಫ್ ಆಫ್ ಮಿಸ್ಟರ್ ರಾವ್ ಆಲ್ಸೋ ಆಲ್ ದಿ ಬೆಸ್ಟ್ ಫಾರ್ ದಿಸ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ವರ್ಷದ ಕನ್ನಡಿಗ. 2025ರ ವರ್ಷದ ಕನ್ನಡಿಗ ಯಾರು ಅಂತ ತಿಳಿಯೋ ಕುತೂಹಲ ಈ ಸಭಾಂಗಣದಲ್ಲಿ ಇರೋರು ಎಲ್ರಿಗೂ ಇದೆ ಅಂತ ನನಗೆ ಗೊತ್ತಿದೆ. ಇದೀಗ ವರ್ಷದ ಕನ್ನಡಿಗ 2025 ಯಾರು ಅಂತ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ DP ಸತೀಶ್ ಅವರು, ವಿವೇಕ್ ನಾರಾಯಣ್ ಅವರು. ವರ್ಷದ ಕನ್ನಡಿಗ 2025 ದತ್ತಾತ್ರಿ ಸಾಲಗಾಮೆ, CEO ಪ್ರೆಸಿಡೆಂಟ್, ಬಾಷ್ ಗ್ಲೋಬಲ್ ಸಾಫ್ಟ್ವೇರ್ ಟೆಕ್ನಾಲಜೀಸ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ದತ್ತಾತ್ರಿ ಸಾಲಗಾಮೆ ಅವರಿಗೆ ವರ್ಷದ ಕನ್ನಡಿಗ 2025 ಪುರಸ್ಕಾರ ನ್ಯೂಸ್ 18 ಕನ್ನಡದ ವತಿಯಿಂದ. ಈ ಕ್ಷೇತ್ರದಲ್ಲಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದ್ದು ಬಿಡುವಿನ ವೇಳೆಯಲ್ಲಿ ಈಗಲೂ ಮಕ್ಕಳಿಗೆ ರಂಗಭೂಮಿಯ ತರಬೇತಿ ನೀಡುವಂತಹ ಮಹಾನ್ ಗುಣ ದತ್ತಾತ್ರಿ ಅವರದ್ದು. ವಾರ್ಷಿಕವಾಗಿ 10 ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಾಷ್ ಸಂಸ್ಥೆಯ ಅತ್ಯುನ್ನತ ಹುದ್ದೆಯನ್ನು ಗಳಿಸಿರುವ ದತ್ತಾತ್ರಿ ಸಮಸ್ತ ಕನ್ನಡಿಗರ, ಭಾರತೀಯರ ಹೆಮ್ಮೆ. ನಮ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಮೈಸೂರು ಸ್ಯಾಂಡಲ್ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಹಾಗೇನೆ ವರ್ಷದ ಕನ್ನಡಿಗ 2025 ಪ್ರಶಸ್ತಿ ಪುರಸ್ಕೃತರಿಗೆ ವೈಟ್ ಗೋಲ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ CJ ಬಾಬು ಅವರು ವಿಶೇಷವಾಗಿ ಗಿಫ್ಟ್ ಹ್ಯಾಂಪರ್ ಅನ್ನು ಕಳಿಸಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್.
ದತ್ತಾತ್ರಿ ಸಾಲಗಾಮಿ ಅವರು, ಸಾಕಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಾ ಸರ್. ಈಗ ನಿಮ್ಮ ಮಾತನ್ನು ನಾವು ಕೇಳೋ ಸಮಯ. ಸಾಧನೆ ಅನ್ನೋದು ಹೇಗೆ ಮಾಡಬೇಕು, ಯಶಸ್ಸು ಹೇಗೆ ಸಿಗುತ್ತೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಸತೀಶ್ ಅವರು ನನಗೆ ಮೆಸೇಜ್ ಕಳಿಸಿದಾಗ ನಾನು ಕಾರ್ನಲ್ಲಿ ಎಲ್ಲೋ ಯಾವುದೋ ಒಂದು ಸ್ಥಳದಲ್ಲಿದ್ದೆ. ನಾನು ಆ ಮೆಸೇಜ್ನ ತೋರಿಸ್ಬಿಟ್ಟು ನನ್ನ ವೈಫ್ಗೆ ಹೇಳಿದೆ, ನೋಡಿ ಈ ಥರ ಯಾವುದೋ ಒಂದು ಮೆಸೇಜ್ ಬಂದಿದೆ ಅಂತ. ಅವರು ತುಂಬ ಸ್ಪ್ಯಾಮ್ ಬರ್ತಾ ಇರತ್ತೆ, ಅದು ಇರ್ಬೋದೇನೋ ಅಂತ ಹೇಳಿದ್ರು. ಆಮೇಲೆ ಅವರು ನಮ್ಮ ಆಫೀಸಿಗೆ ಬಂದು ಅವರ ಈ ಒಂದು ಕಾರ್ಯಕ್ರಮನ ವಿವರವಾಗಿ ಹೇಳಿದಾಗ ನನಗೆ ಭಾಳ ಹೆಮ್ಮೆ ಆಯಿತು. ನಾನು ಬಾಷ್ ಕಂಪನಿನಲ್ಲಿ ಸುಮಾರು 26 ವರ್ಷಗಳಿಂದ ಸುಮಾರು 30-35 ಸಾವಿರ ಜನಗಳ ಜೊತೆ ಈ ಕಂಪನಿಯ ವಹಿವಾಟನ್ನು ನಡೆಸ್ತಾ ಇದ್ದೀವಿ. ಈ ಕಂಪನಿ ಕರ್ನಾಟಕದಲ್ಲಿ, ಅದು ಇದರ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿರೋದು ಭಾಳ ಹೆಮ್ಮೆ. ಇದರ ಜೊತೆಗೆ ನಾನು ಈ ಕಂಪನಿಯ ಮೊದಲ ಕನ್ನಡಿಗ CEO ಅನ್ನೋದು ನನಗೆ ಭಾಳ ಹೆಮ್ಮೆ. ನಾನು ನಾರ್ಮಲಿ ಅನೇಕ ಕಡೆ ಪ್ರಯಾಣ ಮಾಡ್ತಾ ಇದ್ದಾಗ ಏರ್ಪೋರ್ಟ್ ಲೌಂಜಲ್ಲಿ ಅಲ್ಲಿ ಜನಗಳು ಬಂದು ಕೇಳ್ತಾರೆ, ಎಲ್ಲಿಯವ್ರು ನೀವು ಅಂತ. ನಾನು ಬೆಂಗಳೂರು ಅಂದ ತಕ್ಷಣ IT ಸಾಫ್ಟ್ವೇರ್ ಅದು ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗೋಗಿದೆ. ಸೊ ಈ ಬೆಂಗಳೂರನ್ನ, ಕರ್ನಾಟಕನ ಈ ತಂತ್ರಜ್ಞಾನ ಮಾಹಿತಿ ವಿಜ್ಞಾನದಲ್ಲಿ ಇಷ್ಟರ ಮಟ್ಟಿಗೆ ತರೋದಕ್ಕೆ ಕಾರಣರಾದ ಕರ್ನಾಟಕ ಸರ್ಕಾರದ ಎಲ್ಲ ಪ್ರತಿನಿಧಿಗಳಿಗೂ ನಮ್ಮ ಇಂಡಸ್ಟ್ರಿ ಪರವಾಗಿ ಅಭಿನಂದನೆ. ಈಗ ಮುಂದಿನ ಅನೇಕ ವರ್ಷಗಳಲ್ಲಿ ಈಗ AI ಯುಗ ಬರ್ತಾ ಇದೆ. ಈ ಯುಗದಲ್ಲಿ ಪ್ರಪಂಚದಲ್ಲಿ ಕರ್ನಾಟಕ ಹಾಗೂ ಬೆಂಗಳೂರು ಮತ್ತೆ ಮುಂಚೂಣಿನಲ್ಲಿ ಇರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ದಿಶೆಯಲ್ಲಿ ಈ ಒಂದು ಅವಾರ್ಡ್ ನನಗೆ ಇನ್ನಷ್ಟು ಹುಮ್ಮಸ್ಸು ತಂದಿದೆ. ಹಾಗೂ ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೆ ಮತ್ತು ನ್ಯೂಸ್ 18 ಚಾನಲ್ನ ತಂಡಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಸರ್. ನಾನು ಬಾಷ್ ಮುಖ್ಯಸ್ಥನ ಇವತ್ತು ನೋಡಿದೆ. ಹಿಂದೆ ನಾನು ಒಂದು 35 ವರ್ಷ ಹಿಂದೆ ಜೈಲ್ ಮಂತ್ರಿ ಇದ್ದೆ. ಆಗ ಬಾಷ್ ಸಂಸ್ಥೆಯವ್ರದ್ದು ಬೋರ್ಡು ಅಲ್ಲಿ ಪರಪ್ಪನಗರ ಅಲ್ಲಿ ಶಿಫ್ಟ್ ಆದಾಗ ಇದಕ್ಕೆ ಎಂಟ್ರೆನ್ಸ್ಗೆ ಆ ಬಾಷ್ ಬೋರ್ಡ್ ಇತ್ತು. ಸೆಂಟ್ರಲ್ ಜೈಲ್ ಅಂತ ಮೇಲ್ಗಡೆ ಇತ್ತು. ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಈ ಬೋರ್ಡ್ನ ತೆಗಿಬೇಕು, ನೀವೇನಾದ್ರು ಮಾಡಿ, ನಮ್ಮ ಭಾಷೆಗೆ ಅವಮಾನ ಆಗ್ತಾ ಇದೆ, ಹೊರಗಡೆ ದೇಶದವರೆಲ್ಲ ಬರ್ತಾರೆ ಅಂತ. ಆಮೇಲೆ ನಾನು ಆ ಕಂಪ್ನಿ ನೋಡೋಕೆ ಹೋಗಿದ್ದೆ. ಕರ್ಕೊಂಡು ಹೋಗಿರೋ ಮುಖ್ಯಸ್ಥರು ಹೋದಾಗ CEO ಅವರು ಹಿಂಗೆ CEO ಬಂದಿದ್ದಾರಲ್ಲ, ಆ CEO ಅವರು ಕಾಫಿ ಕೊಡ್ಬೇಕಾದ್ರೆ ನಾನು ಕಾಫಿ ಕೊಡಲಿಲ್ಲ. ಅವ್ರು ಏನು ಮಾಡೋದು ಅಂದ್ರೆ, ಕಾಫಿ ಕುಡಿತೀರಾ? ಕಾಫಿ ಕುಡಿತೀನಿ ಅಂದೆ. ಸೀದಾ ಅವ್ರು ಕ್ಯಾಂಟೀನ್ ಕರ್ಕೊಂಡೋದ್ರು. ನನಗೆ ನಾನು ಮಂತ್ರಿ ಬಂದಿದ್ದಾರೆ ಅಂತ ನಾನು ಚೇಂಬರ್ಗೆ ಕೊಡಲಿಲ್ಲ. ಆಮೇಲೆ ಇದರಲ್ಲಿ ಸಣ್ಣ ಲಿಫ್ಟಲ್ಲಿ ಕಾಫಿ ಕರ್ಕೊಂಡೋಗಿ ಅವ್ರು ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿ ಕುಡ್ದು. ಆಮೇಲೆ ಹೇಳಿದ್ರು, ನಮ್ಮಲ್ಲಿ ಪದ್ಧತಿ ಇಷ್ಟೇ, ನಾನು CEO ಆದರೂ ಒಂದೇ, ಎಂಪ್ಲಾಯ್ ಆದರೂ ಒಂದೇ ಅಂತೇಳಿ. ಹಂಗೆ ಆ ಸಂಸ್ಥೆ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ನಮ್ಮ ಬೆಂಗಳೂರಲ್ಲಿ ಬೆಳ್ಕೊಂಡು ಬಂದಿದೆ. ಸೊ ನನ್ನ ಕೈಲಿ ಅವ್ರಿಗೆ ಇವತ್ತು ಆ ಸಂಸ್ಥೆಯ ಮತ್ತೊಂದು ಪ್ಯಾರಲಲ್ ಗ್ರೂಪ್ಗೆ ಅಭಿನಂದನೆ ಕೊಡಿಸಿದ್ದೀರಿ. ನನಗಿಂತ ಮುಂಚಿತವಾಗಿ ಭಾಳ ಜನ ಎಲ್ಲರ ಕೈಲೂ ಕೂಡ ಅಭಿನಂದನೆಯನ್ನು ಮಾಡಿ ಗೌರವನ ಮಾಡೋಂಥ ಕೆಲಸ. ಸೊ ಅದರಿಂದ ಯಾರಿಗೇ ಆಗಲಿ, ಇಲ್ಲಿ ಯಾರಿಗೆ ಸನ್ಮಾನ ಮಾಡಿದ್ದಾರೆ, ಯಾರಿಗೆ ಗುರುತಿಸಿದ್ದಾರೆ, ಕನ್ನಡತಿ ಅಂತದ್ದು ಗುರುತಿಸಿದ್ದಾರೆ, ಭಾಳ ಅಭಿಮಾನದಿಂದ ಗೌರವನ ಕೊಟ್ಟಿದ್ದಾರೆ. ನಮ್ಮ ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಇವೆಲ್ಲ ಕೂಡ ಇದೆ. ಆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಗುರುಸೋಂಥ ಕೆಲಸ ಇವತ್ತು TV 18 ಮಾಡಿದೆ. ಆ ಎಲ್ಲ ಮುಖ್ಯಸ್ಥರಿಗೆ ಒಳ್ಳೆಯದಾಗಲಿ. ನಮ್ಮ ಈ ನಾಡಿಗೆ ಗೌರವ ತರುವಂಥ ಕೆಲಸ ತಾವೆಲ್ಲ ಕೂಡ ಮಾಡ್ತಾಯಿದ್ದೀರಿ. TV 18 ಕೂಡ ಭಾಳ ಪ್ರಸಿದ್ಧವಾದಂಥ ಒಂದು ಸಂಸ್ಥೆ. ಇದು ಮೊದಲು ಕನ್ನಡದಲ್ಲಿತ್ತು, ಆಂಧ್ರದಲ್ಲಿತ್ತು, ಈಗ ಅದು ಇಡೀ ಭಾರತ ಫುಲ್ಲು ಅವ್ರಿಸ್ಕೊಂಡಿದೆ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಹೆಮ್ಮೆಯ ಉಪಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಘಮಘಮದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಮೈಸೂರು ಸ್ಯಾಂಡಲ್ ನಮ್ಮ ನಾಡಿನ ಹೆಮ್ಮೆ. ಮೈಸೂರು ಸ್ಯಾಂಡಲ್ಗೆ 100 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ
ಮತ್ತು ವರ್ಷದ ಕನ್ನಡಿಗ ಪ್ರತಿ ವರ್ಷವೂ ಕೂಡ ಮೈಸೂರು ಸ್ಯಾಂಡಲ್ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ವಿಶೇಷವಾದಂಥ ಒಂದು ಗಿಫ್ಟ್ ಹ್ಯಾಂಪರನ್ನು ನಮ್ಮ ಪುರಸ್ಕೃತರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ಮಗದೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಮೈಸೂರು ಸ್ಯಾಂಡಲ್ ಮಾರ್ಕೆಟಿಂಗ್ GM ಆಗಿರುವಂತಹ ಅರವಿಂದ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನ್ಯೂಸ್ 18ನಿಂದ ವಿಶೇಷ ಅಭಿನಂದನೆ ಮೈಸೂರು ಸ್ಯಾಂಡಲ್ಗೆ. ಮೈಸೂರು ಸ್ಯಾಂಡಲ್ನ ಸುಗಂಧ ಪ್ರಪಂಚದಾದ್ಯಂತ ಹೀಗೆ ಪಸರಿಸಲಿ ಅಂತ ಆಶಿಸ್ತಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವಿಶ್ವದಲ್ಲೆಲ್ಲ ಮೈಸೂರು ಸ್ಯಾಂಡಲ್ಸ್ ಸೋಪ್ ಆಗಲಿ ನಮ್ಮ ಉತ್ಪನ್ನಗಳಾಗಲಿ ಪ್ರಸಿದ್ಧವಾಗಿದೆ. ಅದಕ್ಕೆ ಕರ್ನಾಟಕ ಗೋರ್ಮೆಂಟ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಈ ಕಂಪ್ನಿ 108 ವರ್ಷ ಸತತವಾಗಿ ಯಶಸ್ಸನ್ನು ಕಂಡಿದೆ. ಅದೇ ರೀತಿಯಲ್ಲಿ ಇಂದಿನ ವರ್ಷದಲ್ಲಿ 1570 ಕೋಟಿ ವಹಿವಾಟನ್ನು ಮಾಡಿ ಸುಮಾರು 362 ಕೋಟಿ ನಿವ್ವಳ ಲಾಭ ಮಾಡಿದ್ದೀವಿ. ನಾವು ಹೇಳಬೇಕು PSU ಅಲ್ಲಿ ಎಸ್ಪೆಷಲಿ ಕರ್ನಾಟಕ ಗೌರ್ಮೆಂಟ್ PSU ಅಲ್ಲಿ ಭಾಳ ಉತ್ತಮವಾದ ಶ್ರಮ ಹಾಗೂ ಕೆಲಸ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲದೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ MB ಪಾಟೀಲ್ ಸಾಹೇಬರು, ಅದೇ ರೀತಿಯಲ್ಲಿ ನಮ್ಮ ಚೇರ್ಮನ್ ಆದ ಶ್ರೀ ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ್ MLA ಹಾಗೂ ನಮ್ಮ MD ಅವರಾದ ಶ್ರೀ ಪ್ರಶಾಂತ್ PK ಅವರು ಇದಕ್ಕೆ ಸತತವಾಗಿ ದುಡಿದು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಇನ್ನೂ 100 ವರ್ಷ ಕರ್ನಾಟಕ ಸೋಪ್ ಸ್ಟ್ಯಾಂಡರ್ಡ್ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ ಹಾಗೂ ಆಸೆ. ವಿ ಆರ್ ವೆರಿ ಪ್ರೌಡ್ ಟು ಬಿ ಅಸೋಸಿಯೇಟ್ ವಿತ್ ನ್ಯೂಸ್ 18 ಫಾರ್ ದ ಲಾಸ್ಟ್ ಮೆನಿ ಇಯರ್ಸ್ ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಬಿ ವೆರಿ ಸಪೋರ್ಟಿಂಗ್ ಟು ಅಸ್ ಇನ್ ಪ್ರಮೋಟಿಂಗ್ ಅವರ್ ಬ್ರ್ಯಾಂಡ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಸಹಕಾರ ಹೀಗೆ ನಮ್ಮ ಜೊತೆ ಇರಬೇಕು, ಮುಂದುವರಿಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. 100 ಸಹಸ್ರ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವರ್ಷದ ಕನ್ನಡಿಗ 2025 ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ನಮ್ಮ ಸ್ಪಾನ್ಸರ್ಸ್ಗೆ ಧನ್ಯವಾದ ಹೇಳುವಂಥ ಸಮಯ. ಒಂದು ಕಿರು ಕಾಣಿಕೆಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಮ್ಮ ಎಡಿಟರ್ ಹರಿಪ್ರಸಾದ್, ಹಾಗೇನೆ ಸೌತ್ ಜನರಲ್ ಮ್ಯಾನೇಜರ್ ಸೇಲ್ಸ್ ಬಸವರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವಿದ್ಯಾ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶ್ರೀ ವಿದ್ಯಾ ಅವರು ಬರಬೇಕು. ನಿರ್ದೇಶಕರು ನಿಯೋ ಹೀಟ್ ಪಂಪ್ ಅವರ ವತಿಯಿಂದ ಕೀರ್ತಿ ಮಹಾದೇವ ಅವರು ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಆಶಿಸ್ತಾ ಸಿದ್ದಿಬಯೋ ಅವರ ವತಿಯಿಂದ NR ಶಾರದಾ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಡ್ವರ್ಟೈಸಿಂಗ್ ವತಿಯಿಂದ ವಿಜಯಕಲಾ ಅವರು, ಅದೇ ರೀತಿಯಾಗಿ ಸುಧಾಕರ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಪುರಸ್ಕೃತರು ದಯಮಾಡಿ ತಮ್ಮ ಟ್ರೋಫಿ ಜೊತೆಗೆ ವೇದಿಕೆ ಮೇಲೆ ಫೋಟೋ ಶೂಟ್ಗೋಸ್ಕರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಮೈಸೂರು ಸ್ಯಾಂಡಲ್ ಸೋಪ್ ಪ್ರೆಸೆನ್ಸ್ ವರ್ಷದ ಕನ್ನಡಿಗ 2025. Co-presenting sponsor White Gold. Co-powered by Reliance Industries Limited. Beverage partner Vidya Coffee. Special partners Milky Mist. Satyabhama. Satyabhama Institute of Science and Technology. Energy saving partner Neo Heat Pump. Supporting partner MSIL. Associate sponsor Siddhi Bio. ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ತಿಳಿಸುವಂಥ ಸಮಯ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಧನ್ಯವಾದ. ಪುರಸ್ಕೃತರ ಈ ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗುತ್ತೆ, ಸ್ಫೂರ್ತಿಯಾಗುತ್ತೆ ಅಂತ ಆಶಿಸ್ತಾ ವರ್ಷದ ಕನ್ನಡಿಗ 2025 ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.